ರಸ್ತೆ ಅಭಿವೃದ್ಧಿಯ ಹೆಸರಿನಲ್ಲಿ ನೂರಾರು ಮರಗಳ ಮಾರಣ ಹೋಮವನ್ನು ಮಾಡಲಾಗಿದೆ. ಅರಣ್ಯ ಇಲಾಖೆ ಇದಕ್ಕೆ ಅನುಮತಿಯನ್ನು ಕೊಡದೇ ಇದ್ರೂ ಕೂಡ ಅವರ ಅನುಮತಿ ಇಲ್ಲದೆಯೇ ಮರಗಳನ್ನು ಕಡಿದು ಹಾಕಿದ್ದಾರೆ ಕಿರಾತಕರು. ಬಳ್ಳಾರಿ ನಗರದ ಕೊಳಗಲ್ಲು ರಸ್ತೆಯಲ್ಲಿ ರಸ್ತೆ ಬದಿಯಲ್ಲಿ ಇದ್ದಂತಹ ಮರಗಳಿಗೆ ಕೊಡಲಿ ಏಟು ಬಿದ್ದಿರುವಂಥದ್ದು. ತಡರಾತ್ರಿ ಏಕಾಏಕಿ ಮರಗಳನ್ನು ಕತ್ತರಿಸಿ ಕಿರಾತಕರು ಅಟ್ಟಹಾಸವನ್ನು ಮೆರೆದಿದ್ದಾರೆ ಅಂತ ಹೇಳಿ ಆರೋಪ ಮಾಡಲಾಗಿದೆ. ತಡೆಯೋದಕ್ಕೆ ಹೋದಂತಹ ಅರಣ್ಯ ಇಲಾಖೆಯ ಸಿಬ್ಬಂದಿಯ ಮೇಲೆಯೇ ಹಲ್ಲೆಗೆ ಯತ್ನವನ್ನ ಮಾಡಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿಬಂದಿರುವಂಥದ್ದು. ಮರ ಕಡಿದವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಪರಿಸರ ಪ್ರೇಮಿಗಳು ಒತ್ತಾಯಿಸಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ಕೊಳಗಲ್ಲು ಬಳ್ಳಾರಿ ಜಿಲ್ಲೆಯ ಬಳ್ಳಾರಿ ನಗರದ ಕೊಳಗಲ್ಲು ರಸ್ತೆ ಬಳಿ ಇದ್ದಂತಹ ರಸ್ತೆ ಬದಿಯಲ್ಲಿ ಇದ್ದಂತಹ ಮರಗಳಿಗೆ ಕೊಡಲಿ ಏಟನ್ನು ಕೊಟ್ಟಿರುವಂಥದ್ದು. ಅರಣ್ಯ ಇಲಾಖೆಯ ಮರಗಳು, ಅಲ್ಲಿ ನಂಬರ್ಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ಅರಣ್ಯ ಇಲಾಖೆ ಗುರುತಿಸಿದಂತಹ ಮರಗಳು ಇವು. ಈ ಮರಗಳಿಗೆ ಅರಣ್ಯ ಇಲಾಖೆಯ ಅನುಮತಿಯೇ ಇಲ್ಲದೆ ಕಿರಾತಕರು ಕೊಡಲಿ ಏಟನ್ನು ಹಾಕಿರುವಂಥದ್ದು. ಇದನ್ನು ತಡೆಯೋದಕ್ಕೆ ಹೋದಂತಹ ಅರಣ್ಯ ಇಲಾಖೆ ಸಿಬ್ಬಂದಿಯ ಮೇಲೂ ಕೂಡ ಹಲ್ಲೆಗೆ ಯತ್ನಿಸಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿಬಂದಿದೆ. ನೂರಾರು ಮರಗಳಿಗೆ ಮಾರಣ ಹೋಮ ಮಾಡಲಾಗಿರುವಂಥದ್ದಲ್ಲಿ ನಮ್ಮ ಪ್ರತಿನಿಧಿ ಶಿವಾನಂದ್ ಅಲ್ಲಿಂದಲೇ ಒಂದು ಗ್ರೌಂಡ್ ರಿಪೋರ್ಟನ್ನು ನೀಡಿದ್ದಾರೆ, ನೋಡ್ಕೊಂಬರೋಣ. ಬಳ್ಳಾರಿಯಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ತಾಪಮಾನ ಏರಿಕೆ ಆಗ್ತಾ ಇದೆ. ಮತ್ತೊಂದು ಕಡೆ ರಸ್ತೆ ಅಗಲೀಕರಣ ಹೆಸರಲ್ಲಿ ಈಗ ನೂರಾರು ಮರಗಳಿಗೆ ಕೊಡಲಿ ಏಟನ್ನು ಕೊಟ್ಟಿರುವಂಥ ಒಂದು ಘಟನೆ ನಡೆದಿರುವಂಥದ್ದು. ಸದ್ಯ ನಾನು ಇರ್ತಕ್ಕಂಥದ್ದು ಕೊಳಗಲ್ ರಸ್ತೆ ಮುಂಭಾಗದ ಅಂದರೆ ವಿಮ್ಸ್ ಆಸ್ಪತ್ರೆಯ ಪಕ್ಕದಲ್ಲಿ ಇರ್ತಕ್ಕಂಥ ಕೊಳಗಲ್ ರಸ್ತೆ ಮುಂಭಾಗದ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೇನೆ. ರಾತ್ರೋರಾತ್ರಿಯಾಗಿ ಈ ಥರನಾಗಿ ನೂರಾರು ಮರಗಳನ್ನು ಅಭಿವೃದ್ಧಿಗೆ ಹೆಸರಲ್ಲಿ ಈಗ ಕಡಿದು ಹಾಕಿರುವಂಥದ್ದು. ಒಂದು ಕಡೆ ಅರಣ್ಯ ಇಲಾಖೆಯ ಪರ್ಮಿಷನ್ ಕೂಡ ಈ ಒಂದು ಮರಗಳ ಕಟಾವಿಗೆ ಇರಲಿಲ್ಲ. ಆದರೆ ಗುತ್ತಿಗೆದಾರನ ದರ್ಪದಿಂದ ಈಗ ಈ ಒಂದು ಮರಗಳನ್ನು ಕಡಿದು ಹಾಕಿರುವಂಥದ್ದು. ಮತ್ತೊಂದು ಕಡೆ ನಿನ್ನೆ ತಡರಾತ್ರಿ ಸಾಕಷ್ಟು ಅರಣ್ಯ ಅಧಿಕಾರಿಗಳು ಘಟನಾ ಸ್ಥಳಕ್ಕೆ ಬಂದಿದ್ರು. ಯಾವುದೇ ಕಾರಣಕ್ಕೂ ನೀವು ಮರ ಕಡಿಬೇಡಿ ಅಂತ ಹೇಳಿದಾಗ ಕೂಡ ಅವರ ಮೇಲೆ ಕೂಡ ಹಲ್ಲೆಗೆ ಮುಂದಾಗಿದ್ರು ಅನ್ನುವಂಥ ಒಂದು ಮಾಹಿತಿ ಕೂಡ ತಿಳಿದು ಬರ್ತಾ ಇರುವಂಥದ್ದು. ಸದ್ಯ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಸಾಕಷ್ಟು ಬೃಹತ್ ಮರಗಳು ಈ ಒಂದು ರಸ್ತೆ ಬದಿಯಲ್ಲಿ ಇರುವಂಥದ್ದು. ಹಾಗಾಗಿ ನೂರಾರು ಮರಗಳಿಗೆ ಯಾವುದೇ ಅನುಮತಿಯನ್ನು ಪಡೆಯದೆ ಈಗ ರಸ್ತೆ ಅಭಿವೃದ್ಧಿ ಹೆಸರಲ್ಲಿ ಕಡಿದು ಹಾಕಿರುವಂಥದ್ದು ಈಗ ಸಾಕಷ್ಟು ಪರಿಸರ ಪ್ರೇಮಿಗಳ ಆಕ್ರೋಶಕ್ಕೂ ಕೂಡ ಕಾರಣ ಆಗಿರುವಂಥದ್ದು. ಏನು ಮುಖ್ಯವಾಗಿ ಈ ರಸ್ತೆ ಅಗಲೀಕರಣಕ್ಕೆ ಅಡ್ಡಿಪಡಿಸ್ತಕ್ಕಂಥದ್ದು ಕೇವಲ 2 ಮರಗಳಾಗಿತ್ತು. ಆದರೆ ಅಧಿಕಾರಿಗಳ ಏನು ಜಿಲ್ಲಾಡಳಿತದ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಈಗ ಗುತ್ತಿಗೆದಾರನ ದರ್ಪದಿಂದಾಗಿ ಈ ಥರನಾಗಿ ನೂರಾರು ಮರಗಳನ್ನು ಸಂಪೂರ್ಣವಾಗಿ ಮಾರಣ ಹೋಮ ಮಾಡಿರುವಂಥದ್ದು. ಹಾಗಾಗಿ ಬಳ್ಳಾರಿಯಲ್ಲಿ ಸಾಕಷ್ಟು ಬಿಸಿಲಿನ ತಾಪಮಾನ ಇದೆ. ಮತ್ತೊಂದು ಕಡೆ ಕಾಡು ಬೆಳೆಸಿ ನಾಡು ಉಳಿಸಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸರ್ಕಾರ ಸಾಕಷ್ಟು ಯೋಜನೆಯನ್ನು ತರುತ್ತೆ. ಆದರೆ ಈ ಥರನಾಗಿ ಮರಗಳನ್ನು ಕಡಿದಾಕೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಪರಿಸರ ಪ್ರೇಮಿಗಳು ಕೂಡ ಈಗ ಆಕ್ರೋಶವನ್ನು ಹೊರ ಹಾಕ್ತಾ ಇರುವಂಥದ್ದು. ನಮ್ಮ ಜೊತೆಗೆ ಇಲ್ಲಿ ಪರಿಸರ ಪ್ರೇಮಿಗಳು ಕೂಡ ಇರುವಂಥದ್ದು, ಅವ್ರನ್ನ ಕೂಡ ಮಾತಾಡಿಸ್ತೀನಿ. ಸರ್, ಈ ಥರನಾಗಿ ಬಳ್ಳಾರಿಯಲ್ಲಿ ಒಂದು ಕಡೆ ಬಿಸಿಲಿನ ತಾಪಮಾನ ಏರಿಕೆ ಇದೆ, ಮತ್ತೊಂದು ಕಡೆ ಈ ಥರ ಮರಗಳನ್ನು ಕಡಿದಾಕೋದ್ರಿಂದ ಈಗ ಎಷ್ಟರ ಮಟ್ಟಿಗೆ ತೊಂದರೆ ಆಗುತ್ತೆ ಸರ್? ಈಗ ನೋಡಿ, ಈಗಾಗಲೇ ಗುತ್ತಿಗೆದಾರರು ಈ ರೀತಿ ನೂರಾರು ಮರಗಳನ್ನು ಕಡಿದಿರ್ತಕ್ಕಂಥದ್ದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ನೀವು ರಸ್ತೆಗಳ ಅಗಲೀಕರಣದ ಹೆಸರಿನಲ್ಲಿ ಇವತ್ತು ಬಳ್ಳಾರಿ ನಗರದಲ್ಲಿ ಈಗಾಗಲೇ 40-41ಕ್ಕೆ ತಾಪಮಾನ ಹೋಗಿದೆ. ಇವತ್ತು ನಾವು ಗಿಡಗಳನ್ನು ಬೆಳೆಸುವಂಥದ್ದು ಅವಶ್ಯಕತೆ ಇದೆ. ಹಾಗಾಗಿ ರಸ್ತೆ ಹೆಸರಿನಲ್ಲಿ ಈ ರೀತಿ ಅಗಲೀಕರಣ ಹೆಸರಿನಲ್ಲಿ ಮರಗಳನ್ನು ಕಡಿದಿರ್ತಕ್ಕಂಥದ್ದನ್ನು ನಮ್ಮ ರೈತ ಸಂಘಟನೆ ವಿರೋಧ ಮಾಡ್ತದೆ. ಈಗಾಗಲೇ ಲಕ್ಷಾಂತರ ಮರಗಳನ್ನು ಅಕ್ರಮ ಗಣಿಗಾರಿಕೆ ಹೆಸರಿನಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಸಂಡೂರು ಇತರ ಕಡೆ ಲಕ್ಷಾಂತರ ಮರಗಳನ್ನು ಮಾರಣ ಹೋಮ ಆಗಿರ್ತಕ್ಕಂಥದ್ದು ನೋಡ್ತಾ ಇದೀವಿ. ಹಂಗಾಗಿನೇ ಬಳ್ಳಾರಿಯ ತಾಪಮಾನ ಇವತ್ತು 40-42 ಡಿಗ್ರಿಗೆ ಸೆಲ್ಸಿಯಸ್ಗೆ ಹೋಗ್ತಾ ಇದೆ. ಇದರಿಂದ ಮೂರ್ಛೆ ಬಂದು ಬೀಳುವಂಥ ಪರಿಸ್ಥಿತಿ ಇದೆ. ನಿನ್ನೆ ಸಾವಿರಾರು ನವಿಲುಗಳು ಸತ್ತಿರ್ತಕ್ಕಂಥ ಉದಾಹರಣೆಗಳಿದೆ. ಹಾಗಾಗಿ ಈ ಅಗಲೀಕರಣ ಹೆಸರಿನಲ್ಲಿ ಇವತ್ತೇನು ನೂರಾರು ಗಿಡಗಳನ್ನು ಇವತ್ತು ಕಡಿದಿರ್ತಕ್ಕಂಥದ್ದೇನ ಜಿಲ್ಲಾಡಳಿತ ಗಂಭೀರವಾಗಿ ತಗೊಳ್ಬೇಕು. ಈ ಹಸಿರೀಕರಣವನ್ನು ನಗರದಲ್ಲಿ ಉಳಿಸಬೇಕು ಅನ್ನೋಂಥದ್ದನ್ನು ಕರ್ನಾಟಕ ಪ್ರಾಂತ ರೈತ ಸಂಘಟನೆ ಸರ್ಕಾರ ಮತ್ತು ಜಿಲ್ಲಾಡಳಿತವನ್ನು ಒತ್ತಾಯ ಮಾಡ್ತದೆ. ಇದಿಷ್ಟು ಇಲ್ಲಿನ ಪರಿಸರ ಪ್ರೇಮಿಗಳು ಕೂಡ ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ಬಳ್ಳಾರಿ ಅಂದರೆ ಅದು ಬಿಸಿಲಿನ ತಾಪಮಾನ ಇದೆ, ಮತ್ತೊಂದು ಕಡೆ ಕಾಡನ್ನು ಹೆಚ್ಚು ಬೆಳೆಸಿ ಬಿಸಿಲಿನ ತಾಪಮಾನ ಕಡಿಮೆ ಮಾಡಬೇಕಾಗತ್ತೆ. ಆದರೆ ಅಭಿವೃದ್ಧಿ ಕಾರ್ಯಗಳ ಹೆಸರಲ್ಲಿ ಈ ಥರನಾಗಿ ನೂರಾರು ಮರಗಳನ್ನು ಅನುಮತಿ ಪಡೆಯದೆ ಏನು ಮಾರಣ ಹೋಮ ನಡೆಸಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗ ಪ್ರಶ್ನೆಯನ್ನು ಮಾಡ್ತಿರುವಂಥದ್ದು. ಇದಕ್ಕೆ ಯಾರು ಈ ತಪ್ಪಿತಸ್ಥರಿದ್ದಾರೆ, ಈ ಒಂದು ಮರಗಳ ಮಾರಣ ಹೋಮಕ್ಕೆ ಕಾರಣ ಆಗಿದ್ದಾರೆ, ಅವರ ಮೇಲೆ ಸಂಪೂರ್ಣವಾಗಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ಆಗಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಕೂಡ ಇಲ್ಲಿನ ಸಾರ್ವಜನಿಕರು ಕೂಡ ಈಗ ಮಾಡ್ತಿರುವಂಥದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮಧ್ಯೆ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ.